ಏನಪ್ಪ ಇಷ್ಟು ದಿನ ಸೀದಾ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾ ಇದ್ದೆ, ನಾನು ನೋಡೋಕೆ ಮನೆ ಗಂಟೆ ಬಂದ್ಬಿಟ್ಟಿದ್ಯಾ? ಬೆಳಗ್ಗೆ ಬೇಗ ರೆಡಿ ಆದೆ, ಹಾಗೆ ಬಂದೆ. ಸೀನಿಯರ್ ಅಸಿಸ್ಟೆಂಟ್ ಮ್ಯಾನೇಜರು ಬೇಜಾರಲ್ಲಿರೋ ಥರ ಕಾಣಿಸ್ತಾ ಇದೆ, ಏನಾಯಿತು? ಮಹಾಲಕ್ಷ್ಮಿ ಇವತ್ತು ಎಲ್ಲ ಸಹಿತ ನೀವು ಹೇಳ್ಬಿಡ್ತಿದ್ಲು ಕಣೋ. ನನ್ನ ಪುಣ್ಯ ಕರೆಕ್ಟ್ ಟೈಮಿಗೆ ವಿಜಯ್ ಫೋನ್ ಮಾಡಿದ್ಲು. ಇವಳು ಗಡಿ ಬಿಡಿಲಿ ಆಫೀಸಿಗೆ ಹೋದ್ಲು. ಇಲ್ಲ ಅಂದಿದ್ರೆ ಇವತ್ತು ಏನಾಗ್ತಿತ್ತೋ ಏನೋ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಏನಾದರೂ ಮಾತಾಡೋ. ಜೀವನದಲ್ಲಿ ಇವೆಲ್ಲ ನೋಡಿ ನೋಡಿ ಇದೇನು ವಸ್ತು ಅಂತ ಅನ್ನಿಸ್ತಾ ಇಲ್ಲ ಕಣ. ನಿಮ್ಮಂಥವ್ರು ಯಾರಾದರೂ ಈ ಥರ ಹೇಳಿದರೆ ತಮಾಷೆ ಮಾಡಬೇಕು ಅನಿಸುತ್ತೆ. ನಾನು ತಮಾಷೆ ಮಾಡಿದರೆ ನಿನಗೆ ಅರಟ ಆಗುತ್ತೆ. ಅದಕ್ಕೆ ಕೈ ಕಟ್ ಬಾಯಿ ಮುಚ್ಚು. ನೀನು ಹಿಂಗೆ ಇರೋ, ಆಗ ಕಾಲಕ್ಕೆ ಎಲ್ಲ ಸರಿ ಹೋಗುತ್ತೆ. ನಾನು ತಮಾಷೆಗೆ ಹೇಳಿದ್ರು ಸತ್ಯನೇ ಹೇಳ್ತಾ ಇರೋದು. ನಿಂಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಇಲ್ಲ ಅರ್ಥ ಮಾಡ್ಕೊಂಡ್ರು ಏನು ಮಾತಾಡ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ಏನು ಮಾಡಬೇಕು ಅಂತ? ಈಗ ನೀನು ಏನು ಮಾಡಿದರೆ ನೆಮ್ಮದಿ ಉಸಿರಾಡ್ತೀಯ, ಅದು ನಿನಗೆ ಗೊತ್ತಲ್ವಾ? ಅದನ್ನು ಮಾಡು. ಒಂದೇ ಸಲ ಉಸಿರು ನಿಲ್ಲಿಸೋದಕ್ಕಿಂತ ಕಷ್ಟಪಟ್ಟಾದರೂ ಉಸಿರಾಡ್ಕೊಂಡಿರೋದು ವಾಸಿ ಅನ್ಸಿನೇ ನಾನು ಎಷ್ಟೆಲ್ಲ ಮಾಡ್ತಿರೋದು. ಸರಿ, ಎಷ್ಟು ದಿನ ಅಂತ ಈಗಿರ್ತೀಯ? ನೀನು ಏನು ಆಗುತ್ತೆ ಅಂತ ಭಯ ಪಡ್ತಾ ಇದೆಯೋ ಅದು ಒಂದಲ್ಲ ಒಂದಿನ ಆಗೇ ಆಗುತ್ತಲ್ವಾ? ಏನು ಆಗುತ್ತೆ ಅಂತ ಜೀವ ಕೈಯಲ್ಲಿ ಇಟ್ಕೊಂಡು ಒದ್ದಾಡೋ ಬದಲು ಏನಾದರೂ ಆಗಲಿ ಅಂತ ಬಿಟ್ಬಿಡೋದು ಒಳ್ಳೇದಲ್ವೇನೋ? ಏನಲ್ಲ ನೀನು ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನೇ ಇಲ್ಲ ಕಣಪ್ಪ. ಪ್ರಪಂಚದಲ್ಲೇ ಇಲ್ಲದೆ ಇರೋ ಪ್ರಾಬ್ಲಮ್ ನಿಂದು. ಸತ್ಯ ಅಂತೆ ಸುಳ್ಳಂತೆ. ಮದುವೆ ಆಯ್ತಾ, ಸಂಸಾರ ಮಾಡಿದ್ವಾ, ಅಲ್ಲಿಗೆ ಮುಗೀತಲ್ಲ. ನಾನು ಅದನ್ನೇ ಅಪ್ಪ ಹೇಳ್ತಿರೋದು. ಅವಳು ಕೇಳ್ಬೇಕಲ್ಲ. ಚಿಂತೆ ಮಾಡಬಾರ್ದು, ಆಗಿದ್ದಾಗಲಿ ಅಂತ ನಾನು ಎಷ್ಟೋ ಸಲ ಅನ್ಕೋತೀನಿ ಕಣೋ. ಆದರೆ ಅದು ಯಾವುದೂ ಆಗ್ತಿಲ್ಲ ನೋಡು. ನಾನು ಲಕ್ಷ್ಮಿ ಮೊದಲಿನ ಥರ ಆಗಬೇಕು, ಈ ಸ್ಥಿತಿಯಿಂದ ಹೊರಗಡೆ ಬರಬೇಕು. ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳು. ನೋಡು, ನಮಗೆ ತಲೆನೋವು ಬಂದರೆ ವಾಸಿ ಆಗೋದಕ್ಕೆ ಮಾತ್ರನೇ ತಗೋಬೇಕು ಅಂತ ಏನೂ ಇಲ್ಲ. ನಮ್ಮ ದೇಹದಲ್ಲಿ ತಲೆನೇ ಇಲ್ಲ ಅನ್ಕೊಂಡ್ರೆ ವಾಸಿ ಆಯ್ತಲ್ಲ. ಏನೋ ಹೇಳ್ತಿದ್ಯಾ? ನಾನು ಆಗ್ಲಿಂದ ಅದನ್ನ ಹೇಳ್ತಾ ಇರೋದು. ನೋಡು ಮಗ, ಸಮ್ ಟೈಮ್ಸ್ ಏನು ಯೋಚನೆ ಮಾಡದೆ ಸುಮ್ಮನೆ ಇರೋದೇ ಒಂದು ಸೊಲ್ಯೂಷನ್ನು. ಯಾರಿಗೆ ಗೊತ್ತು, ನಾವು ಸುಮ್ಮನೆ ಇರೋದೇ ಪರಿಹಾರ ಆಗ್ಬೋದಪ್ಪ. ಇದ್ಯಾರಪ್ಪ ಈ ಟೆನ್ಷನಲ್ಲಿ? ಓ ಅತ್ತೆ, ಶುರುವಾಯ್ತು ತಲೆನೋವು ನಿನಗೆ ಮತ್ತೆ. ಏನಂದ ಲಕ್ಷ್ಮಿ ಅವನು? ನಾವು ದಿನ 9 ಗಂಟೆಗೆ ಬರ್ತೀವಲ್ಲ, ಹಂಗೆ ಬರೋದಾ? ಲಕ್ಷ್ಮಿ, ನೀನು ಹಿಂಗೆ ಸುಮ್ಮನೆ ಇದ್ರೆ ನಾವೇನಂತ ಅರ್ಥ ಮಾಡ್ಕೊಬೇಕು? ಪ್ಲೀಸ್ ಅದೇನಾಯ್ತು ಅಂತ ಹೇಳು. ಯಾಕೆ ಲಕ್ಷ್ಮಿ, ಏನಾಯ್ತು? ಅಶ್ವಿನ್ ಒಪ್ಕೊಂಡಿಲ್ವಾ? ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ಬೋದು. ನಾನು ಯಾರು ಹೋಗೋದು ಬೇಡ ಅಂತ ಹೇಳಿಲ್ವಲ್ಲ. ಇಲ್ಲ, ಒಪ್ಕೊಂಡಿಲ್ಲ. ನಂಗೆ ಗೊತ್ತಿತ್ತು ಅವನು ಒಪ್ಕೊಳ್ಳಲ್ಲ ಅಂತ. ಅವನು ನಮ್ನೆಲ್ಲರನ್ನು ಕೆಲಸದಿಂದ ತೆಗಿಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಇನ್ನು ಹೆಂಗೆ ನಮ್ಮ ಮಾತು ಕೇಳ್ತಾನೆ ಹೇಳು? ನಮ್ಗಿರೋದು ಇದೊಂದೇ ಕೆಲಸ. ಇದನ್ನ ಬಿಟ್ಟು ಎಲ್ಲಿ ಹೋಗೋದು, ಏನು ಮಾಡೋದು, ಮಕ್ಕಳು ಮರಿನ ಹೇಗೆ ಸಾಕೋದು? ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಅವ್ರ ಕೈಲಿ ಇವಾಗ ಅಧಿಕಾರ ಇದೆ, ನಮ್ಮ ಕೈಲಿರೋದು ಅಸಹಾಯಕತೆ ಅಷ್ಟೇ. ಅದೇ ಈಗ ಅವ್ರದ್ದು ಅಡ್ವಾಂಟೇಜ್ ಆಗಿದೆ. ಹಾಗಂತ ಅವ್ರಿಗೆ ಬಿಟ್ಕೊಡೋದು ಬೇಡ. ಆದರೆ ನನಗೆ ಇವಾಗ ಏನು ಮಾಡಬೇಕು ಅಂತ ಸ್ವಲ್ಪನೂ ತೋಚ್ತಿಲ್ಲ. 1-2 ದಿನ ನನಗೆ ಟೈಮ್ ಕೊಡಿ. ಅದೆಲ್ಲ ಸರಿ ಲಕ್ಷ್ಮಿ, ಅದೇ ನಾಳೆಯಿಂದನೇ 8:30ಗೆ ಬರ್ಬೇಕಂತ ಹೇಳ್ತಿದ್ದಾನಲ್ಲ, ಏನು ಮಾಡೋದು? ಅಕ್ಕ, 1-2 ದಿನ ಅವ್ರು ಹೇಳೋ ಟೈಮಿಗೆ ಬರೋಣ. ಅಷ್ಟರೊಳಗಡೆ ನಾನು ಏನಾದ್ರು ಒಂದು ಪರಿಹಾರ ಹುಡುಕ್ತೀನಿ. ಸರಿ ಲಕ್ಷ್ಮಿ, 1-2 ದಿವಸ ಕಷ್ಟ ಆದ್ರೂ ಬೇಗ ಬರ್ತೀವಿ. ನಿನ್ನ ಮೇಲೆ ನಂಬಿಕೆ ಇದೆ. ನೀನೇ ಏನಾದರೂ ಒಂದು ದಾರಿ ಹುಡುಕೊಡ್ಬೇಕು. ಬರೋ ಸಮಸ್ಯೆಯಿಂದ ಓಡೋದ್ರೆ ಸಮಸ್ಯೆ ಬಗೆಹರಲ್ಲ ಮೈ ಡಿಯರ್ ಫ್ರೆಂಡ್. ಮೊದಲು ಸಮಸ್ಯೆನ ತಿಳ್ಕೊ, ಆಮೇಲೆ ಓಡೋಗೋದು ಇರೋದು ಯೋಚನೆ ಮಾಡೋದು. ಹೇಳಿದ್ ಕೇಳಿಸಿಲ್ವೇನೋ? ನೀನು ಇನ್ನೂ ಲೇಟ್ ಮಾಡಿದರೆ ಫೋನ್ ಕಟ್ ಆಗುತ್ತೆ, ಆಮೇಲೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ರಿಸೀವ್ ಮಾಡಿ ಮಾತಾಡು. ಕೂಡ ಇಲ್ಲೇ. ಹರಿ, ಬ್ಯುಸಿ ಇದೆಯೇನಪ್ಪ? ಆತೆ ಇಲ್ಲತ್ತೆ, ಬಿಸಿಲ್ಲ ಹೇಳಿ. ಅತ್ತೆ ಮನೆ ಕಡೆಯಿಂದ ಫೋನ್ ಬಂದರೆ
ಮತ್ತೇನಾಯ್ತು ಅಂತ ಟೆನ್ಷನ್ ಆಗಿರ್ಬೇಕಲ್ವಾ ನಿಮಗೆ? ಸಾರಿ ಕಣಪ್ಪ, ನಮ್ಮಿಂದಾಗಿ ಏನೇನೋ ಆಗ್ತಾ ಇದೆ. ಅಯ್ಯೋ ಅತ್ತೆ, ಈ ಮಾತನ್ನ ನಾನು ನಿಮ್ಗೆ ಹೇಳಬೇಕು. ನೀವೆಲ್ಲ ಆರಾಮಾಗಿದ್ರಿ, ನನ್ನಿಂದಾಗಿ ನಿಮಗೆಲ್ಲ ತೊಂದರೆ ಆಗಿದೆ. ನೀವು ನನ್ನ ಕ್ಷಮಿಸ್ಬೇಕು. ಹಾಗೆಲ್ಲ ಏನೂ ಇಲ್ಲಪ್ಪ. ನಿನ್ನಂಥ ಗಂಡ ಸಿಕ್ಕಿರೋದು ನಮ್ಮ ಲಕ್ಷ್ಮಿ ಪುಣ್ಯ. ನಿಮ್ಮ ಮತ್ತೆ ನೋಡಿದ್ರೆ ಪುಣ್ಯ ಅಂತೇಳಿ ನೀನು ಹೆಂಡ್ತಿ ನೋಡಿದ್ರೆ ಸಿಡುಕ್ತಾಳಲ್ಲ, ಏನೋ ಇದು? ಹಾಗೆಲ್ಲ ಏನಿಲ್ಲ ಅತ್ತೆ. ಪಾಪ ಲಕ್ಷ್ಮಿ ನನ್ನಿಂದಾಗಿ ಹಿಂಸೆ ಪಡ್ತಿದ್ದಾಳೆ. ಸಂಸಾರ ಅಂದಮೇಲೆ ಈ ರೀತಿ ಸವಾಲುಗಳು ಬರೋದು ಸಹಜನಪ್ಪ. ಇದನ್ನೆಲ್ಲ ಎದುರಿಸಿ ನೀವಿಬ್ಬರು ಒಬ್ರನ್ನೊಬ್ರನ್ನ ಬಿಟ್ಕೊಡದೆ ಜೊತೆನಲ್ಲಿ ನಿಂತಿದ್ದೀರಲ್ಲ, ಅದು ದೊಡ್ಡದು. ನಿಂಗೆ ಗೊತ್ತು ಸದ್ಯದ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಆಗ್ತಿದೆ ಅಂತ. ಅದಕ್ಕೆ ಈ ವಿಘ್ನ ಎಲ್ಲ ದೂರ ಆಗಲಿ ಅಂತ ನಾಳೆ ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಪೂಜೆಗೆ ನೀನು ಬರಬೇಕಪ್ಪ. ಆಗಲೇ ನಿಮ್ಮ ತಾಯಿಗೂ ಫೋನ್ ಮಾಡಿ ಎಲ್ಲರನ್ನೂ ಕರ್ಕೊಂಬರಕ್ಕೆ ಹೇಳಿದ್ದೀನಿ. ನಾಳೆ ಎಲ್ಲರೂ ಸೇರಿ ಒಟ್ಟಿಗೆ ಹಬ್ಬ ಮಾಡೋಣ. ವಿಷಯ ಕೇಳಿ ತುಂಬ ಖುಷಿ ಆಯಿತು ಅತ್ತೆ. ಆಗಿರೋ ಸಮಸ್ಯೆಗೆ ಆ ತಾಯಿ ಮಾತ್ರ ಉತ್ತರ. ಅವಳೇ ಏನಾದರೂ ಮಾಡ್ತಾಳೆ ಅನ್ನೋ ನಂಬಿಕೆಯಿಂದನೇ ದಿನ ದುಡ್ತಾ ಇದ್ದೀನಿ. ಖಂಡಿತ ನಾಳೆ ಪೂಜೆಗೆ ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ ಹರಿ. ಮನ್ಸಾರೆ ಆ ತಾಯಿನ ಬೇಡ್ಕೊಂಡ್ರೆ ಅವಳು ಯಾವುದಕ್ಕೂ ಇಲ್ಲ ಅನ್ನಲ್ಲ. ಖಂಡಿತ ಇನ್ಮೇಲಿಂದ ಎಲ್ಲನೂ ಒಳ್ಳೆಯದೇ ಆಗತ್ತೆ. ಅಷ್ಟಾದರೆ ಸಾಕು ಅತ್ತೆ. ನೀವು ಒಂದ್ಸಲ ಮಹಾಲಕ್ಷ್ಮಿಗೆ ಹೇಳಿ. ಹಾಂ, ಅವಳಿಗೂ ಹೇಳ್ತೀನಿ. ನೀವೆಲ್ಲ ನಾಳೆ ಬೇಗ ಬನ್ನಿ, ಸರಿನಾ? ಸರಿ ಅತ್ತೆ, ಖಂಡಿತ ಬರ್ತೀನಿ. ಸರಿಪ್ಪ. ನೀನು ಹೇಳಿದ ನಿಜ ಕಣೋ ಮುರಳಿ. ಕೆಲವೊಂದ್ಸಲ ಪರಿಹಾರಗಳು ಅವೇ ಹುಡ್ಕೊಂಡ್ಬರುತ್ತೆ. ನಾವೇನು ಮಾಡಿದ್ರೆ ಸುಮ್ಮನೆ ಇರ್ಬೇಕಷ್ಟೆ. ಮತ್ತೆ ಮುರಳಿ ಅಂದರೆ ಸುಮ್ಮನೆನಾ? ಎಲ್ಲೋ ಇರಬೇಕಾಗಿತ್ತು. ಸವಾಸ್ ದೋಷ, ಇಲ್ಲಿದ್ದೀನಿ. ಇವಾಗ ಹೋಗಿ ಬ್ಯಾಗ್ ತರ್ತೀಯಾ? ಹಾಂ, ಜಿಮ್ ಮುಗಿತಾನೆ. ಇನ್ನು ಹೊರಟಿಲ್ವಾ ಲಕ್ಷ್ಮಿ ನೀನು? ಇಲ್ಲ ಅಕ್ಕ, ನಾನು ಆಮೇಲೆ ಹೊರಡ್ತೀನಿ, ನೀವು ಹೊರಡಿ. ಈ ಆಫೀಸಲ್ಲಿರೋ ಸಮಸ್ಯೆಗಳನ್ನ ಸರಿ ಮಾಡ್ಲಾ ಅಥವಾ ನನ್ನ ಜೀವನನ ಸರಿ ಮಾಡ್ಕೊಳ್ಳ, ಇದನ್ನ ಯೋಚನೆ ಮಾಡಿ ಮಾಡಿ ತಲೆಯೆಲ್ಲ ಕೆಟ್ಟೋಗಿದೆ. ದೇವ್ರೆ, ಇದೆಲ್ಲದ್ರಿಂದ ನಾನು ಹೇಗೆ ಹೊರಗೆ ಬರಲಿ?